ಸ್ನೇಹಿತರೆ, ಡಾಕ್ಟರ್ ಬಿ ಎಂ ಹೆಗ್ಡೆ ಅವರನ್ನು ನಾವು 2016 ಬ್ಯಾಂಗ್ಳೂರು ಕಳಿಸಿದ್ದು ನಮ್ಮ ಮಾತಾರ್ ಫೌಂಡೇಶನ್. ಅದು ಹೆಮ್ಮೆಯಿಂದ ಹೇಳ್ಕೊಬೋದು. ಅವರು ಎಲ್ಲಿ ಬರೋದಿಲ್ಲ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ಗೆ ಹೋಗ್ತಾರೆ. ಆದರೆ ನಾನು ನಮ್ಮ ಮಿಸಸ್ ಇಬ್ಬರು, ಇನ್ನು ನಮ್ಮ ಟ್ರಸ್ಟ್ ಅವರು ಒಂದು 3 ಸರಿ ಹೋಗಿದ್ದೀವಿ ಅವ್ರ ಮನೆಗೆ, ಅಲ್ಲಿ ಬ್ಯಾಂಗ್ಳೂರಿಗೆ. ಇದಕ್ಕೋಸ್ಕರನೇ ಎಷ್ಟು ಪ್ರೋಗ್ರಾಮ್ ಕರೆಸ್ಬೇಕು ಬ್ಯಾಂಗ್ಳೂರ್ಗೂ, ಅವ್ರು ಕರೆಸಿ ಒಂದು ಪ್ರೋಗ್ರಾಮ್ ಮಾಡಬೇಕು ದೊಡ್ಡದು. ಈ ಥರ ಎಲ್ಲಿ ಬೇಕಂದ್ರೆ 3000 ಜನ ಬಂದರು, ಎಲ್ಲ ಡಾಕ್ಟರ್ಸ್ ಬಂದರು. ಅದ್ಭುತವಾದ ಸ್ಪೀಚ್ ಆಯ್ತು ಅವತ್ತು. ಫುಲ್ ಡೇ ನಮ್ಮ ಜೊತೆಗಿದ್ರು ಅವರು. ಮತ್ತು XCBI ಡೈರೆಕ್ಟರ್ ಡಾಕ್ಟರ್ DR ಕಾರ್ತಿಕೇಯನ್ ಸರ್ ಇದ್ರು. ಅದ್ಭುತವಾಗಿ ಆಯಿತು. ಅಂದರೆ ಅವ್ರನ್ನೂ ಅಷ್ಟೇ ಇರೋದು, ಅವರು MBBS ಡಾಕ್ಟರೇ ಮತ್ತು MD ಅಲ್ವಾ, ಅವ್ರಿಗೆ ವೈಸ್ ಚಾನ್ಸಲರು ಮಣಿಪಾಲ್ ಯೂನಿವರ್ಸಿಟಿ. ಅದೊಂದೇ ಅಲ್ಲ, ಅವ್ರಿಗೆ ಇರೋ ಡಿಗ್ರಿಗಳು ಬರಿತಾ ಹೋದರೆ ಒಂದು ಪೇಜ್ ಬೇಕಾಗುತ್ತೆ ಅವ್ರಿಗೆ ಬಂದಿರೋ ಪ್ರಶಸ್ತಿಗಳೆಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ಸರ್ ಹೇಳಿದರು, ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಇನ್ನು ಯಾರು ಕಾಪಾಡೋಕ್ಕೆ ಸಾಧ್ಯವಿಲ್ಲ. ನೀವು ಯಾವುದ್ರ ಮೇಲೇನೋ ಒಂದು ಮೆಡಿಕಲ್ ಸಿಸ್ಟಮು ಅದು ನೋಡೋಕ್ಕೆ ತುಂಬ ಅದ್ಭುತವಾಗಿ ಕಾಣಿಸ್ತದೆ, ಮೇಲ್ನೋಟಕ್ಕೆ ಗ್ಲಿಟರಿಂಗ್ ಅಂದರೆ ಒಂಥರ ಡೈಮಂಡ್ ಥರ ಕಾಣಿಸ್ತಾ ಇರ್ತದೆ. ಅದನ್ನು ನಂಬಕ್ಕೂ ಸಾಧ್ಯವಿಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇಟ್ಕೊಳ್ಳಿ. ಅದಕ್ಕೂ ಹಲವಾರು ಪದ್ಧತಿಗಳು ಇಲ್ಲಿದೆ. ಸೊ ಇನ್ನೊಂದು ಪದ್ಧತಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನ ಮಾಡ್ತೀವಿ ಈಗ. ಸೊ ಈ ವೇದಿಕೆ ಮುಖಾಂತರ ಒಂದು ಯೂರಿನ್ ಥೆರಪಿ, ಅಲ್ಲಿ ಬರೆದು ನೋಡಿ, ಸ್ವಯಂ ಮೂತ್ರ ಚಿಕಿತ್ಸೆ, ಆಯ್ತಾ? ಅದನ್ನು ನಮ್ಮ ಈ ಭಾರತ ದೇಶದಲ್ಲಿ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ನೈಸರ್ಗಿಕ ಕೃಷಿನ ಅದು ಪಿತಾಮಹ ಬಂದು ಸುಭಾಷ್ ಪಾಲೇಕರ್ ಅಲ್ವಾ. ಮತ್ತು ಧ್ಯಾನ ಅಂತ ಹಲವಾರು ಗುರುಗಳಿದ್ದಾರೆ. ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿ ಅವರು ಅತಿ ಸುಲಭವಾಗಿ ಸರಳವಾಗಿರುವಂಥ ಒಂದು ಅದ್ಭುತವಾದ ಧ್ಯಾನನು ಇಡೀ ಪ್ರಪಂಚಕ್ಕೆ ಹೇಳ್ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈ ಮೂತ್ರ ಚಿಕಿತ್ಸೆನೂ ಯಾವಾಗಲಿಂದ ಇದೆ. ಮೂತ್ರ ಚಿಕಿತ್ಸೆ ನಾನು ಕೇಳಿದ್ದೇನೆ, ಅಂದರೆ ನಾನು ಒಂದು 6 ತಿಂಗಳಿಂದ ಇದು ಪ್ರಾರಂಭಿಸಿ, ಅದಕ್ಕೆ ಮುಂಚೆ ನನಗೆ ಸ್ವಲ್ಪ ಐಡಿಯಾ ಇದೆ. ಮೊರಾರ್ಜಿ ದೇಸಾಯಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಯೂರಿನ್ ಚಿಕಿತ್ಸೆ ಮಾಡ್ಕೊಳ್ತಾ ಇದ್ರು ಅಂತ ನನಗೂ ಸ್ವಲ್ಪ ನೆನಪಿದೆ. ಆದರೆ ನಾನು ಮತ್ತೆ ಬುಕ್ಸ್ ಓದಿದ ಮೇಲೆ ನನಗೆ ಅರ್ಥ ಆಯಿತು. ಅವರು 61 ವರ್ಷ ಆ ವಯಸ್ಸಲ್ಲಿ ಅವ್ರು ಬಂದಿರೋದು ಕ್ಯಾಟ್ರಾಕ್ಟ್ ಅಂದರೆ ಕಣ್ಣು ಸಮಸ್ಯೆ, ಕಣ್ಣು ಪೊರೆ ಬಂತು. ಅವ್ರೇನು ಮಾಡಿದ್ರು, ಯಾರೋ ಹೇಳಿದ್ರು ಈ ಥರ ಮೂತ್ರ ಚಿಕಿತ್ಸೆ ಮಾಡ್ಕೊಳ್ಳಿ, ಮೂತ್ರ ಕಣ್ಣಲ್ಲಿ ಹಾಕ್ಕೊಳ್ಳಿ, ಮೂತ್ರ ಕೂಡಿ ಮೂತ್ರ ಸೇವನೆ ಮಾಡಿ ಅಂತ ಹೇಳಿದ್ರು. ಶುರು ಮಾಡಿದರು. 91 ವರ್ಷವರೆಗೂ ಅವ್ರಿಗೆ ಯಾವುದೇ ಕನ್ನಡಿಗಲಿಲ್ಲ, ಯಾವ ಕನ್ನಡಿಗರು ಧರಿಸಿಲ್ಲ ಅವರು. ನೋಡಿ, ಇಂಥ ಅದ್ಭುತವಾದ ವಿಷಯ. ಅದಾದಮೇಲೆ 103 ವರ್ಷವರೆಗೂ ಬದುಕಿದ್ದಾರೆ ಅವರು. ಇದೆಲ್ಲ ಸಾಧ್ಯವಾಗಿರೋದು ಒಂದು ಯೂರಿನ್ ಥೆರಪಿ, ಮೂತ್ರ ಚಿಕಿತ್ಸೆ ಮಾಡ್ಕೊತಾರೆ. ಸಮುದ್ರ ಚಿಕಿತ್ಸೆ ಮಾಡ್ತಾ ಇದ್ರು. ಗೋಮೂತ್ರ ಚಿಕಿತ್ಸೆ ನಿಮ್ಗೆಲ್ಲರೂ ಗೊತ್ತಿರೋ ವಿಷಯ ಅಲ್ವಾ. ಸೊ ಈ ಥರ ಆಯಿತು. ಈ ರೀತಿಯಲ್ಲಿ ನಾವೇನು ಅನ್ಕೊಂಡಿದ್ವಿ ಅಂದರೆ, ಸರಿ ಇದು ಏನಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಡೀಪಾಗಿ ರಿಸರ್ಚ್ ಮಾಡಕ್ಕೆ ಹೋದ್ವಿ. ಆಲ್ಮೋಸ್ಟ್ ನಮ್ಮ 365 ಡೇಸ್ ಕಾರ್ಯಕ್ರಮದಲ್ಲಿ 10 ಕ್ಲಾಸಸ್ ಮಾಡಿದ್ವಿ ನಾವು. ಯಾವ ಬಗ್ಗೆ? ಸಮುದ್ರ ಚಿಕಿತ್ಸೆ ಬಗ್ಗೆ 10 ಕ್ಲಾಸಸ್ ಮಾಡಿದ್ವಿ. ಅದ್ಭುತವಾಗಿ ಆಯಿತು. ಅದರಿಂದ ನಮ್ಮ ಮಾಸ್ಟರ್ಸೇ ಅವರು ಸ್ವಂತವಾಗಿ ಅವರು ಪ್ರಯೋಗ ಮಾಡ್ತಾ ಅವರು ಸಮುದ್ರ ಸೇವನೆ ಮಾಡ್ತಾ ಹೋದ್ರು. ಅದ್ಭುತವಾಗಿ ಫಲಿತಾಂಶ ಬಂತು. ಸೊ ಆ ನಿರೂಪಣೆ ಒಂದು ಈಗ ನಮ್ಮ ವೇದಿಕೆಗೆ ನಂದಿನಿ ಮೇಡಮ್ ಕರೀತೀನಿ. ಅವ್ರ ಅನುಭವ ಹಂಚ್ಕೋಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಮೊದಲನೇದಾಗಿ ನಂದಿನಿ. ಮೊದಲನೇದಾಗಿ ಇಲ್ಲಿ ನೆರವೇರಿರುವಂತಹ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ನನಗೆ ನೋಡೋಕೆ ಖುಷಿ ಆಯಿತು ತುಂಬ. ಮತ್ತು ಇಲ್ಲಿ ವೇದಿಕೆ ಮೇಲೆ ತುಂಬ ಜನ ಗಣ್ಯರಿದ್ದಾರೆ, ಅವ್ರನ್ನ ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾವು 365 ಡೇಸಲ್ಲಿ ನಾವು ತುಂಬ ಸಮಗ್ರ ಜೀವನ ಶೈಲಿ ಅಥವಾ ವಿವಿಧ ಆಹಾರ ಪದ್ಧತಿಗಳು ಹಾಗೂ ಧ್ಯಾನ, ಯೋಗ ಎಲ್ಲ ಥರದಾದಂತಹ ಚಿಕಿತ್ಸೆಗಳು ಎಲ್ಲ ಪರಿಚಯ ಮಾಡಿಕೊಟ್ರು ನಮಗೆ ಸರು. ಅದರಲ್ಲಿ ಏನಪ್ಪ ಅಂತಂದರೆ ನಮಗೆ ತುಂಬ ಸ್ಪೆಷಲ್ ಅನಿಸಿದ್ದು ಯೂರಿನ್ ಥೆರಪಿನ ಫಸ್ಟು ಸರ್ ಇಂಟ್ರೊಡಕ್ಷನ್ ಮಾಡಿಕೊಟ್ಟಾಗ ಏನು ಎಲ್ಲರಿಗೂ ಒಂಥರ ಆಶ್ಚರ್ಯ, ಏನು ಯೂರಿನ್ ಥೆರಪಿ ಅಂದರೆ ಏನೋ ಅನ್ನೋ ಥರ ಒಂಥರ ಮನಸ್ಸಿಗೆ ಅನ್ನಿಸ್ತು ಅವ್ರಿಗೆ. ಆದರೆ ನಮಗೆ ಅದ್ರ ಬಗ್ಗೆ ಹೇಳಿದಾಗ ಮತ್ತೆ ಜಗದೀಶ್ ಆರ್ ಬುರಾನಿ ಸರ್ ಅವರು ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಆದರೆ ಅವರ ಅನಾರೋಗ್ಯದ ಕಾರಣದಿಂದಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವ್ರನ್ನ ನೆನಪಿಸ್ಕೊಳ್ತಾ ಈ ಯೂರಿನ್ ಥೆರಪಿ ಬಗ್ಗೆ ನಾವು ಒಂದಿಷ್ಟು ನಮ್ಗೆ ಗೊತ್ತಿರೋ ವಿಚಾರನ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜಗದೀಶ್ ಆರ್ ಬುರಾನಿ ಸರ್ ಅವ್ರದ್ದು ಯೂರಿನ್ ಥೆರಪಿ ಸರ್ ನಮಗೆ ಕ್ಲಾಸಲ್ಲಿ ಪಾಠ ಮಾಡಿದ್ಮೇಲೆ ಏನು ಇದು ಯೂರಿನ್ ಥೆರಪಿ ಅಂತ ಹೇಳಿ ನಾನು ಆ ಬುಕ್ಸ್ನ ತಗೊಂಡಾಗ ಸರ್ ಬಗ್ಗೆ ಡೀಟೇಲ್ಸ್ ಎಲ್ಲ ನೋಡ್ತಾ ಇದ್ದೆ. ಆಗ ನೋಡ್ತಿರ್ಬೇಕಾದ್ರೆ ಸರ್ ಏನಕ್ಕೆ ಇದನ್ನ ರಿಸರ್ಚ್ ಮಾಡಿದ್ರು ಮತ್ತೆ ಏನಕ್ಕೆ ಇದನ್ನ ಪ್ರಿಫರ್ ಮಾಡಿದ್ರು ಅಂತ ವಿಚಾರನ ತಿಳಿದಾಗ ನಮಗೆ ಗೊತ್ತಾಗಿದ್ದು ಏನಪ್ಪಾ ಅಂತಂದ್ರೆ, ಯೂರಿನ್ ಅನ್ನೋದು ಒಂದು ಅದ್ಭುತ ಅಂತ ಅಂದ್ರೆ ಅದು ನಮಗೆ ಪ್ರಾಚೀನ ಕಾಲದಿಂದನೂ ಪರಿಚಯ ಇದೆ. ಆದ್ರೆ ನಮಗ್ ಗೊತ್ತಾಗಿದ್ದು ಅಂದ್ರೆ ಇವಾಗ ಒಂದು 5000 ವರ್ಷದ ಹಿಂದಿನಿಂದನೂ ಕೂಡ ಯೂರಿನ್ ಥೆರಪಿ ಅನ್ನೋದಿದೆ.
ಇದನ್ನ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಕ್ ಹೋದ್ರೆ ಒಂದು 5,000 ವರ್ಷದಿಂದ ಹಿಂದಿನಿಂದನೂ ನಾವು ಇದನ್ನ ನೋಡ್ಕೊ ಬರ್ಬೋದು. ನಮ್ಮ ಸಾಕ್ಷಾತ್ ಶಿವ ಪಾರ್ವತಿ ದೇವಿಗೆ ಈ ಯೂರಿನ್ ಥೆರಪಿ ಬಗ್ಗೆ ಹೇಳಿದ್ದಾರೆ. ಅದನ್ನ ಡಮರತಂತ್ರ ಅಂತ ಒಂದು ವಿಚಾರ ಅಥವಾ ಒಂದು ಪುರಾತನ ಗ್ರಂಥನ ನಾವು ತಗೊಂಡಾಗ ಅದರೊಳಗೆ ಯೂರಿನ್ ಥೆರಪಿ ಅನ್ನೋದ್ರನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ಅದನ್ನ ನಾವು ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ನೋಡಕ್ ಹೋದ್ರೆ ಅದನ್ನ ಶಿವಾಂಬು ಅಂತ ಕರೀತಾರೆ. ಶಿವಾಂಬು ಅಂತ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಶಿವ ಪ್ಲಸ್ ಅಂಬು. ಶಿವ ಅಂತಂದ್ರೆ ನಾವೇ, ಅಂಬು ಅಂತಂದ್ರೆ ನಮ್ಮಿಂದ ಬರಂತಹ ನೀರು, ಶಿವಾಂಬು ಅಂತಂದ್ರೆ ನಮ್ಮ ಸ್ವಮೂತ್ರ ಅನ್ನೋದನ್ನ ನಾವು ಇನ್ನು ಕೆಲವರ ಮನ್ಸೊಳಗೆ ಹೇಗಿರುತ್ತೆ ಅಂತಂದ್ರೆ ಅಯ್ಯೋ ಸ್ವಮೂತ್ರನ ಇದು, ಅದನ್ನ ತಗೋಬೇಕಾ, ಅದನ್ನ ಕುಡಿಬೇಕಾ ಅನ್ನೋದೇ ಇರುತ್ತೆ ಮನ್ಸೊಳಗೆ. ಆದ್ರೆ ಅದು ಏನಪ್ಪಾ ಅಂತಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಕ್ ಹೋದ್ರೆ ಒಂದು ತಾಯಿ ಗರ್ಭದಲ್ಲಿ ಒಂದು ಮಗುವಿನ ಜನನ ಆಗ್ಬೇಕಂತಂದ್ರೆ ಆ ತಾಯಿ ಗರ್ಭದಲ್ಲಿ ಅದ್ರ ಸುತ್ತ ಕವಚವಾಗಿ ಅದ್ರ ಸುತ್ತ ಒಂದು ದ್ರವ ರೂಪದ ನೀರಿರುತ್ತೆ. ಆ ನೀರು ಬೇರೆ ಏನಲ್ಲ, ಅದು ಅಮ್ನಿಯೋ ಆಸಿಡ್ ಅಂತ ಕರೀತಾರೆ. ಅದು ಮಗುಗೆ ಪ್ರೊಟೆಕ್ಷನ್ ಮಾಡುತ್ತೆ. ಅದ್ರ ಸ್ನಾಯು ಬೆಳವಣಿಗೆ ಆಗಿರ್ಬೋದು, ಅದ್ರ ಮಗು ಬೆಳವಣಿಗೆ ಆಗಿರ್ಬೋದು, ಅದನ್ನೆಲ್ಲ ನಾವು ಅದು ಹೇಗೆ ಬೆಳೆಯುತ್ತೆ ಅನ್ನೋದು ನಮ್ಗೆ ಹೊರಗಡೆಯಿಂದ ಮಿರಾಕಲ್ ಅನ್ಸುತ್ತೆ. ಅದಕ್ಕೆ ಮೂಲ ಕಾರಣ ಬಂದು ಈ ಮಲ ಮೂತ್ರ ಮಗುವಿಂದು ಮತ್ತೆ ಅದ್ರದ್ದು ಸುತ್ತ ಕವಚ ಇರುತ್ತೆ. ಅದು ಅಷ್ಟು ಪವರ್ಫುಲ್ ಆಗಿರೋದ್ರಿಂದನೇ ಒಂದು ಸಣ್ಣ ಭ್ರೂಣ ಒಂದು ಮಗುವಾಗಿ 9 ತಿಂಗಳು ಒಂದು ತಾಯಿ ಗರ್ಭದಲ್ಲಿ ಅದು ಬೆಳವಣಿಗೆ ಆಗುತ್ತೆ. ಹಾಗೆ ನೋಡಕ್ ಹೋದ್ರೆ ನಮ್ಮ ಜಗದೀಶ್ ಸರ್ ಏನಕ್ಕೆ ಪ್ರಿಫರ್ ಮಾಡಿದ್ರು ಅಂತ ನೋಡಕ್ ಹೋದ್ರೆ ಅವ್ರದ್ದು ಹಿನ್ನೆಲೆ ನೋಡಕ್ ಹೋದ್ರೆ ಜಗದೀಶ್ ಸರ್ಗೆ ಒಂದು ಎಕ್ಸಿಮಾ ಅಂತ ಒಂದು ಮೂಳೆ ಸವೆತದ್ದು ಕಾಯಿಲೆ ಬಂದಿರುತ್ತೆ. ಆ ಕಾಯಿಲೆ ಬಂದಾಗ ಅವರು ಏನಪ್ಪಾ ಅಂತಂದ್ರೆ ಅವ್ರ ಕಾಲ್ ಮೂಳೆ ಕೈ ಮೂಳೆ ಎಲ್ಲ ಸಮಯ ತರ ಬರುತ್ತೆ. ಅವರು ಎಲ್ಲಾ ತರದ್ದು ಆಯುರ್ವೇದಿಕ್ ಪ್ರತಿಯೊಂದು ಚಿಕಿತ್ಸೆನೂ ಟ್ರೈ ಮಾಡಿ ನೋಡ್ತಾರೆ. ಅದು ನೋಡಿದಾಗ ಅವ್ರಿಗೆ ಯಾವುದೂ ಎಫೆಕ್ಟಿವ್ ಅನ್ಸೋದಿಲ್ಲ. ಅವರಿಗೆ ಒಂದಿಷ್ಟು ಜನ ಸಜೆಸ್ಟ್ ಮಾಡ್ತಾರೆ, ವಾಟರ್ ಆಫ್ ಮಿರಾಕಲ್, ಯೂರಿನ್ ಒಂದೆರಡು ಬುಕ್ಸ್ ಸಜೆಸ್ಟ್ ಮಾಡಿದಾಗ ಅದನ್ನ ರೆಫರ್ ಮಾಡಿದಾಗ ಅವ್ರಿಗೆ ತುಂಬಾ ಅದ್ಭುತವಾದಂತಹ ವಿಚಾರಗಳು ಗೊತ್ತಾಗುತ್ತೆ. ನಾನು ಯಾಕೆ ಇದನ್ನ ಮಾಡಬಾರ್ದು, ಖರ್ಚಿರಲ್ಲ, ಮತ್ತೆ ನಮ್ದೇ ಸ್ವಮೂತ್ರನ ನಮ್ಗೆ ಬೇರೆ ಏನೋ ಒಂದು ಔಷಧಿ ಕೊಟ್ಟಿರ್ತಾರೆ, ಒಂದು ಫಾರ್ಮಸಿಟಿಗೆ ಹೋಗ್ತಿರ್ವಿ, ಅದ್ರೊಳಗೆ ಔಷಧಿಗಳು ಕೊಟ್ಟಿರ್ತಾರೆ, ಅದ್ರೊಳಗೆ ಏನೇನು ಹಾಕಿರ್ತಾರೆ ಅಂತ ನಮ್ಗೆ ಕಂಟೆಂಟ್ಸೇ ಗೊತ್ತಿರೋದಿಲ್ಲ. ಆಯುರ್ವೇದಿಕ್ ಆಗಿದ್ರು ಅಷ್ಟೇನೆ, ಅದು ಹೆಂಗ್ ಮಾಡ್ತಾರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ನಾವ್ ಏನ್ ಕುಡಿತೀವಿ ಅನ್ನೋದ್ರ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇದ್ದಾಗ ನಮ್ಮ ಸ್ವಮೂತ್ರನ ನಾವು ಬೆಳೆಸೋದ್ರಿಂದ ಏನ್ ತೊಂದ್ರೆ ಅಂತ ಹೇಳಿ ಜಗದೀಶ್ ಸರ್ ಏನ್ ಮಾಡಿದ್ರು, ಅದನ್ನ ಪ್ರಾರಂಭ ಮಾಡಿದ್ರು. ಆಗ ಅವರಿಗೆ ಸಂಪೂರ್ಣವಾಗಿ ಅವ್ರಿಗೆ ಏನು ಕಾಯಿಲೆ ಬಂದಿತ್ತು, ಮೂಳೆ ಸವೆತ ಆಗಿರ್ಬೋದು, ಅದೆಲ್ಲ ಕಾಯಿಲೆ ಪೂರ್ತಿಯಾಗಿ ಅವರಿಗೆ ಮಿರಾಕಲ್ ಅನ್ನೋ ತರ 1-1.5 ತಿಂಗಳಲ್ಲಿ ಅವರಿಗೆ ಗುಣ ಕಾಣಿಸುತ್ತೆ. ಆಗ ಅವರ ಮಿಸ್ಸಸ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಬೆಡ್ ರಿಡನ್ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಹೈ ಶುಗರ್ ಇರುತ್ತೆ. ಹೈ ಶುಗರ್ ಇದ್ದಾಗ ನನ್ನ ಮಿಸ್ಸಸ್ ಮೇಲೆ ಏನಕ್ಕೆ ಪ್ರಯೋಗ ಮಾಡಬಾರ್ದು ಅಂತ ಹೇಳಿದಾಗ ಅವರು ಒಂದೇ 15 ದಿನಕ್ಕೆ ಅವರು ಚೇತರಿಕೆ ಕಾಣ್ತಾರೆ. ಎದ್ದು ಓಡಾಡೋದಾಗಿರ್ಬೋದು, ಅವರು ಶುಗರ್ ಲೆವೆಲ್ ಆಗಿರ್ಬೋದು ಎಲ್ಲ ಪೂರ್ತಿ ಕಡಿಮೆ ಆಗ್ಬಿಡುತ್ತೆ. ಹಂಗಾಗಿ ಸರ್ ಇವಾಗ ನನಗೆ ಮತ್ತೆ ನನ್ನ ಹೆಂಡತಿ ಮೇಲೆ ನಾನು ಪ್ರಯೋಗ ಮಾಡಿ ನೋಡಿದಾಗ ಇನ್ನ ನಮ್ಮ ಸರ್ವಕಾಲಿಕ ನಮ್ಮ ಪ್ರಪಂಚದಲ್ಲಿರೋಂಥ ಜನಗಳಲ್ಲಿ ಎಷ್ಟೊಂದು ಜನ ಇದನ್ನ ಏನ್ ಮಾಡ್ತಾ ಇರ್ತಾರೆ, ಈ ತರ ಕಾಯಿಲೆಗಳಿಂದ ಎಲ್ಲ ನರಳ್ತಾ ಇರ್ತಾರೆ. ಅವ್ರಿಗೆ ಏನಕ್ಕೆ ನಾನು ಇದನ್ನ ಪ್ರಚಾರ ಮಾಡಬಾರ್ದು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಈ ಯೂರಿನ್ ಥೆರಪಿ ಅನ್ನೋದನ್ನ ಅವಾಗಿಂದ ಅವರು ಪ್ರಚಾರ ಮಾಡ್ತಾ ಬರ್ತಾರೆ. ಅದು ನಮ್ಮ ಭಾರತದಲ್ಲಿ ಮಾತ್ರ ಪ್ರಚಾರ ಮಾಡಿಲ್ಲ, ಅವರು ವಿವಿಧ ದೇಶಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ಇಲ್ಲಿವರೆಗೂ ಒಂದು 5-6 ದೇಶಗಳ ಜೊತೆ ಒಂದು ದೊಡ್ಡ ಸಮ್ಮೇಳನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮತ್ತೆ 3 ಬುಕ್ಸ್ ಬರೆದಿದ್ದಾರೆ ಅವ್ರು ಇಲ್ಲಿ ತನಕ ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಹಂಗಾಗಿ ಯೂರಿನ್ ಥೆರಪಿ ಅಂತ ಅಂದಾಗ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಆ ಯೂರಿನ್ ಥೆರಪಿ ಅಂದ್ರೆ ಏನು, ಯಾಕೆ ಅನ್ನೋಂಥ ವೈಜ್ಞಾನಿಕ ಕಾರಣನ ತಿಳ್ಕೊಂಡು ನಾವು ಮಾಡೋದ್ರಿಂದ ನಾವು ಕಳ್ಕೊಳ್ಳೋಂಥದ್ದೇನಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ₹1 ಖರ್ಚಿಲ್ಲ. ಅದು ಒಂದು ಸಣ್ಣ ನೆಗಡಿಂದ ಹಿಡಿದು ದೊಡ್ಡ ಕ್ಯಾನ್ಸರ್ ತನಕನೂ ಗುಣ ಆಗುತ್ತೆ ಅಂತ ಅಂದಾಗ ಯಾಕೆ ನಾವು ಇದ್ರ ಮೇಲೆ ನಂಬಿಕೆ ಇಡಬಾರ್ದು? ನಾವು ಯಾವುದೋ ಒಂದು ಮೆಡಿಸನ್ ಮೇಲೆ ಆದ್ರೂ ಅಥವಾ ಒಂದು ಟ್ರೀಟ್ಮೆಂಟ್ ಮೇಲೆ ಆದ್ರೂ ನಾವು ಈಗ ಕೆಲವರಿಗೆ ಅದ್ರ ಖರ್ಚನ್ನ ಬರ್ಸಕ್ ಆಗೋದಿಲ್ಲ. ನಾವು ಸಾಮಾನ್ಯರು ಏನಪ್ಪಾ ಅಂತ ಏನ್ ಯೋಚನೆ ಮಾಡ್ತೀವಿ ಅಂತಂದ್ರೆ, ಏನಾದ್ರೂ ಕಾಯಿಲೆ ಬಂದ್ಬಿಟ್ರೆ ನಾವು ಕಾಯಿಲೆ ವಾಸಿ ಆಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಫೈನಾನ್ಷಿಯಲ್ ಸ್ಥಿತಿ ಹಾಗೂ ನಮ್ಮ ಸುತ್ತಮುತ್ತ ಯಾರು ನಮಗೆ ಸಹಕಾರ ಮಾಡ್ತಾರೆ ಅನ್ನೋದ್ರ ಮೇಲೇನೆ ನಮಗೆ ಜಾಸ್ತಿ ಭಯ ಇರುತ್ತೆ. ಹಾಗಾಗಿ ಯೂರಿನ್ ಥೆರಪಿ ಅನ್ನೋದನ್ನ ನಾವು ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ನಾವು ಅದನ್ನ ವಿಶೇಷ ಗಮನ ಕೊಟ್ಟು ಅದನ್ನ ಸ್ಟಾರ್ಟ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಆ ಬುಕ್ಕಲ್ಲಿ ಏನಿದೆ ಅಂತಂದ್ರೆ, ಒಂದು ಸಣ್ಣ ನೆಗಡಿಯಿಂದ ಹಿಡಿದು ಒಟ್ಟು ನಮಗೆ ಬರುವಂತಹ ದೊಡ್ಡ ಕಾಯಿಲೆ, ಕೊರೋನಾಗೂ ಕೂಡ ಅದರಲ್ಲಿ ಔಷಧಿ ಕೊಟ್ಟಿದ್ದಾರೆ, ಮತ್ತೆ ಕ್ಯಾನ್ಸರ್ಗೂ ಕೂಡ ಅದರಲ್ಲಿ ಔಷಧಿ ಇದೆ. ಹಂಗಾಗಿ ಯೂರಿನ್ ಥೆರಪಿ ಅನ್ನೋದು ತುಂಬಾ ಒಂದು ಪ್ರಪಂಚಕ್ಕೆ ಕೊಟ್ಟಿರೋಂಥ ಒಂದು ದೊಡ್ಡ ಕೊಡುಗೆ.
ಹಾಗಾಗಿ ನಾವು ಯೂರಿನ್ ಥೆರಪಿನ ಸ್ಟಾರ್ಟ್ ಮಾಡಬೇಕು. ಹೆಂಗಪ್ಪ ಸ್ಟಾರ್ಟ್ ಮಾಡೋದು, ಏನಪ್ಪ ಅನ್ನೋದು ಒಂದು ಸ್ವಲ್ಪ ಗೊಂದಲ ಇರುತ್ತೆ. ಏನು ಯೂರಿನ್ ಥೆರಪಿ ಅಂತಾರೆ, ಏನು ಎಲ್ಲರ ಬಾಯಿಲ್ಲ ಅದೇ ಬರುತ್ತೆ, ಏನು ಅಂತಂದ್ರೆ ನಮ್ಮ ಆಹಾರ ಕ್ರಮ ನಾವು ಕ್ಲೀನಾಗಿ ಬರೆಸಿದ್ರೆ ನಮ್ಮ ಯೂರಿನು ಯಾವುದೇ ಥರದಾದಂತಹ ನಮಗೆ ಅಸಹ್ಯನ ತರೋದಿಲ್ಲ. ಅದು ನಾವು ಕೆಲವೊಂದಿಷ್ಟು ಆಹಾರ ಪದ್ಧತಿಗಳನ್ನ ಫಾಲೋ ಮಾಡಬೇಕು. ಅದರೊಳಗೆ ಗ್ರೀನ್ ಜ್ಯೂಸ್ ಆಗಿರ್ಬೋದು, ತರಕಾರಿ ಸಲಾಡ್ಸ್ ಆಗಿರಬಹುದು, ಅಥವಾ ನಮ್ಮ ಊಟದ ಶೈಲಿ ಆಗಿರಬಹುದು, ಅಥವಾ ಇಂಟರ್ಮಿಟಿಂಗ್ ಫಾಸ್ಟಿಂಗ್ಸ್ ಆಗಿರ್ಬೋದು. ಈ ಥರದ್ನೆಲ್ಲ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಯೂರಿನ್ದು ಕ್ವಾಲಿಟಿ ಹೆಚ್ಚಾಗಿರುತ್ತೆ. ಮತ್ತೆ ಯೂರಿನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದು ಏನಪ್ಪಾ ಅಂದ್ರೆ ಯೂರಿನ್ ಅಂತಂದ್ರೆ ಡಾಕ್ಟರ್ಸು ಅಥವಾ ಗೊತ್ತಿಲ್ಲ, ಡಾಕ್ಟರ್ಸ್ ಹೇಳಿದ್ದಾರೆ ಅಂತ ನಾನು ಹೇಳಕ್ ಆಗೋದಿಲ್ಲ. ಆದ್ರೆ ಜನಗಳು ಏನಪ್ಪ ಬಂದಿದೆ ಅಂತಂದ್ರೆ ಅವರ ಮನಸ್ಸೊಳಗಿರೋ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ದೇಹದಲ್ಲಿರುವಂತಹ ತ್ಯಾಜ್ಯ ಯೂರಿನ್ ಆಗಿ ನಮ್ಮ ದೇಹದಿಂದ ಹೊರಗೆ ಹೋಗುತ್ತೆ ಅಂತ ಎಲ್ಲರ ಮನಸ್ಥಿತಿಯಲ್ಲಿ ಇದೆ. ಆದ್ರೆ ಅದು ತಪ್ಪು. ಯೂರಿನ್ ಅಂದ್ರೆ ಏನು? ಯೂರಿನ್ ಅಂದ್ರೆ ನಮ್ಮ ದೇಹದಲ್ಲಿ ನಾವು ತಿಂದಂತ ಆಹಾರದಲ್ಲಿ ನಮ್ಮ ಪೋಷಕಾಂಶಗಳು ರಕ್ತದ ಜೊತೆಗೆ ಬೆರೆತು ಅದು ರಕ್ತದೊಂದಿಗೆ ಬೆರೆಯಕ್ಕಾಗದಂತಹ ಲವಣಾಂಶಗಳು ಅಥವಾ ಕೆಲವೊಂದು ಖನಿಜಾಂಶಗಳು ಅದು ಏನಾಗುತ್ತೆ ಅಂತಂದ್ರೆ ನೀರಿನ ಮುಖಾಂತರ ನಮ್ಮ ದೇಹದಿಂದ ಹೊರಗಡೆ ಬರುತ್ತೆ. ಅದು ಯೂರಿನ್ ಆಗಿ ನಮಗೆ ಈಚೆ ಬರುತ್ತೆ. ನಮ್ಮ ದೇಹಕ್ಕೆ ಬೇಕಾದಂತಹ ಕೆಲವು ಲವಣಾಂಶಗಳು ಆಗಿರಬಹುದು ಅಥವಾ ವಿಟಮಿನ್ಸ್ ಆಗಿರಬಹುದು ನಾವು ಮಾತ್ರೆಗಳ ಮುಖಾಂತರ ತಗೋಬಹುದು ಅಥವಾ ಈ ಆಹಾರ ಪದ್ಧತಿ ಕೂಡ ತಗೋಬಹುದು. ಕೆಲವರಿಗೆ ನನಗೆ ಆಹಾರ ತಿನ್ನಕ್ಕಾಗಲ್ಲ, ಈ ಆಹಾರ ತಿನ್ನಕ್ಕಾಗಲ್ಲ, ಅದನ್ನು ರೆಫರ್ ಮಾಡಕ್ಕಾಗಲ್ಲ, ಈ ತರದೆಲ್ಲ ಇರುತ್ತೆ. ಹಾಗಾಗಿ ಅದೆಲ್ಲ ಮಾಡಕ್ ಆಗದೆ ಇರೋರು ಈ ಯೂರಿನ್ ಅನ್ನ ತಗೊಳ್ಳೋದ್ರಿಂದ ಅದರೊಳಗೆ 8 ರಿಂದ 9 ವಿಟಮಿನ್ಸ್ಗಳು ಮತ್ತೆ ಲವಣಾಂಶಗಳು ಇರುತ್ತೆ. ಅದನ್ನ ನಾವು ಏನು ಯೂರಿನ್ ನಾವು ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಮತ್ತೆ ನಮ್ಮ ದೇಹದಲ್ಲಿ ಬೇಕಾಗಿರುವಂತಹ ಲವಣಾಂಶಗಳನ್ನ ಅದು ದೇಹಕ್ಕೆ ಹೀರ್ಕೊಂಡು ಮತ್ತೆ ಅದು ನಮ್ಮ ದೇಹದಲ್ಲಿರುವಂತಹ ಕೊರತೆಗಳನ್ನೆಲ್ಲ ನೀಗಿಸ್ತದೆ. ಹಂಗಾಗಿ ನಾವು ಯೂರಿನ್ ಥೆರಪಿನ ಮನಸ್ಸೊಳಗೆ ಅಸಹ್ಯ ಅಥವಾ ಅದೇನೋ ತ್ಯಾಜ್ಯ ವಸ್ತು, ಅದೇನೋ ಬೇಡವಾದ ವಸ್ತು ಅಂತ ಇರೋಂಥ ಮನಸ್ಥಿತಿನ ನಾವು ಏನ್ ಮಾಡ್ಬೇಕು, ಇವತ್ತಿಂದನೇ ತೆಗೆದು ಬಿಡ್ಬೇಕು. ಯಾಕೆ ಅಂದ್ರೆ ಇದನ್ನ ನಾವು ಸುಮ್ಮನೆ ಮಾತಾಡ್ತಿಲ್ಲ. ನಾವು ಯೂರಿನ್ ಥೆರಪಿ ಅಂತಂದ್ರೆ ಇದನ್ನ ಸುಮ್ಮನೆ ಮಾತಾಡ್ತಿಲ್ಲ. ಇದು ಡಮರು ತಂತ್ರ ಅಂತ ಪ್ರಾಚೀನ ನಮ್ಮ ಇತಿಹಾಸದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. 187 ಪುಟಗಳ ಉಲ್ಲೇಖ ಇದೆ. ಹಾಗೇನೆ ಏನಪ್ಪಾ ಅಂತಂದ್ರೆ ನಮ್ಮ ಸಾಕ್ಷಾತ್ ಶಿವನೇ ಪಾರ್ವತಿಗೆ ಪ್ರಚಾರ ಮಾಡಿದಂತಹ ಒಂದು ತಂತ್ರ ಇದು. ಹಂಗಾಗಿ ಯೂರಿನ್ ಥೆರಪಿ ಅನ್ನೋದು ಏನು ನಾವು ಕಾಮನ ಕೇಳೋಂತ ವಿಚಾರನೇ ಏನಲ್ಲ. ಯೂರಿನ್ ಥೆರಪಿ ಅನ್ನೋದು ಬೆಸ್ಟ್, ನಮ್ಮ ಲೈಫ್ ಬೆಸ್ಟ್ ಅಂತ ಹೇಳ್ಬೋದು. ಸರ್ ನಮಗೆ ಫಸ್ಟ್ ಟೈಮ್ ಹೇಳಿದಾಗ ಅವರು ಸ್ಟಾರ್ಟಿಂಗು 21 ಡೇಸ್ ಇಂದನೂ ನಮಗೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು ಯೂರಿನ್ ಥೆರಪಿ ಅಂತ. ನಾವು ಸ್ವಲ್ಪ ಮನಸ್ಸಿಗೆ ತಗೊಳಕ್ಕೆ ಈಗ ನೀವೇ ಹೇಗೆ ಎಲ್ಲರೂ ಹೆಂಗ್ ಅನ್ಕೊಂತಾರೆ ಈಗ ಮನಸ್ಸಲ್ಲಿ, ಅಯ್ಯೋ ಯೂರಿನ್ ಅಂದ್ರೆ ಹೆಂಗಪ್ಪ ಏನಪ್ಪಾ ಅನ್ನೋ ಥರ ನನಗೂ ಒಂದು ಸ್ವಲ್ಪ ಮನಸ್ಥಿತಿ ಇತ್ತು. ಆಗ ನನಗೆ ಇದ್ದಿದ್ದ ಕೆಲವು ಆರೋಗ್ಯ ಸಮಸ್ಯೆಯಿಂದ ನಾನು ಅದೇ ತಿಂಗಳಲ್ಲಿ ನಾನು 2-3 ಸರಿ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಬೇಕಾದಂತಹ ಇದು ಬಂತು, ಒಂದು ಸನ್ನಿವೇಶ ಬಂತು. ಆಗ ನಾನು ಹಾಸ್ಪಿಟ್ಲಿಗೆ ಹೋದಾಗ ಹೆಂಗಿತ್ತು ಸನ್ನಿವೇಶ ಹೆಂಗಿತ್ತು ಅಂತಂದ್ರೆ ಏನೋ ಸಾವಿನ ಹತ್ರ ಹೋಗಿ ವಾಪಸ್ ಬಂದೇನೋ ಅನ್ನೋ ಥರ ನನಗನ್ನಿಸ್ತು. ಆಗ ನಾನು ಯಾಕೆ ಇದನ್ನ ಮಾಡಬಾರ್ದು, ಇದನ್ನ ಮಾಡೋದ್ರಿಂದ ನಾನು ಕಳ್ಕೊಳ್ಳೋದ್ರೆ ಏನಿಲ್ಲ, ಮತ್ತೆ ಇದರಿಂದ ಯಾವುದೇ ತರನಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ನೀವು ಯೂರಿನ್ ತಗೊಳ್ಳೋದ್ರಿಂದ ಇಂಥ ಸೈಡ್ ಎಫೆಕ್ಟ್ ಅಂತ ಏನು ಇರೋದಿಲ್ಲ. ಈಗ ನಾವೊಂದು ಮೆಡಿಸನ್ ತಗೊಂಡ್ರೆ ಆ ಮೆಡಿಸನ್ ವರ್ಕ್ ಆದ್ಮೇಲೆ ನಮಗೆ ಇನ್ನು 10 ಹಲವು ಸೈಡ್ ಎಫೆಕ್ಟ್ಸ್ ಉಂಟಾಗುತ್ತೆ. ಈಗ ಇಷ್ಟೊತ್ತು ಡಿಸ್ಕಸ್ ಮಾಡಿದಂತೆ ಕರೋನಾ ವೈರಸ್ಗೆ ಲಸಿಕೆ ತಗೊಂಡಾಗ ಅದ್ರದ್ದು ಎಷ್ಟು ಸೈಡ್ ಎಫೆಕ್ಟ್ಸ್ ಅನ್ನೋದು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ನಾನಂತೂ ಭಾವಿಸ್ತೇನೆ. ಆವಾಗ ನನಗೆ ಇದನ್ನ ಫಾಲೋ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಅವಾಗಿಂದನೇ ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ನನಗೆ ಆದ್ರೂ ನನಗೆ ಭಯ ಅಂತ ಬಿಟ್ಬಿಟ್ಟೆ. ಆಮೇಲೆ ಸರ್ ನಮಗೆ 10 ಡೇಸ್ ಕಂಟಿನ್ಯೂಸ್ ಕ್ಲಾಸ್ ಟೆಸ್ಟಿಮೋನಿಯಲ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಅದು ಅವರು ಜಗದೀಶ್ ಸರ್ ಬರ್ದಿರೋ ಬುಕ್ಕಲ್ಲಿ ಆ ಜೀವಂತ ಪುರಾವೆ ಅಂತ ಅವರು ಯಾರ್ಯಾರು ಅದನ್ನ ಯೂರಿನ್ ಥೆರಪಿ ತಗೊಂಡಿದ್ರು ಆ ಥೆರಪಿದು ಅವರ ಅನುಭವಗಳನ್ನ ಅವರು ಬರ್ದಿದ್ರು. ಹಾಗೆ ಅವರು ವಿಡಿಯೋ ರೆಕಾರ್ಡಿಂಗ್ಸ್ ಬಸವ ಟಿವಿ ಅಂತ ಬರುತ್ತೆ, ಅದರೊಳಗೆ ಏನು ಸ್ವಾಮೂತ್ರ ಚಿಕಿತ್ಸೆ ಅಂತಾನೆ ಒಂದಷ್ಟು ಸಂಚಿಕೆಗಳನ್ನ ಮಾಡಿದ್ದಾರೆ. ನಿಮ್ಗೆ ಅಷ್ಟು ಯಾರಿಗಾದ್ರೂ ಕುತೂಹಲ ಇದ್ರೆ ಅದನ್ನ ಹೋಗಿ ನೋಡ್ಬೋದು. ಆಗ ನಮ್ಗೆ ಸರ್ 10 ದಿನದ ಕ್ಲಾಸಲ್ಲಿ ಹೇಳಿದಾಗ ಯಾಕೆ ಸಾಧ್ಯ ಆಗಲ್ಲ ಇದನ್ನ ಮಾಡಬಹುದು ಅಂತ ನಾವು ಸ್ಟಾರ್ಟ್ ಮಾಡಿದೆ ನಾನು.
ಆಗ ನನಗೆ ಒಂದೆರಡು ದಿನ ನನಗೆ ಏನು ಅನ್ನಿಸ್ತು, ನನಗೆ ಅಯ್ಯೋ ಇದಾಗದೇ ಇಲ್ಲ ಅನ್ನೋ ಥರ ಮನಸ್ಥಿತಿ ಬಂತು. ಆಗ ಇಲ್ಲ ಇದ್ರ ಬಗ್ಗೆ ಏನಾದರೂ ತಿಳಿಬೇಕು ಅಂತಂದಾಗ ಸರ್ ಟೆಸ್ಟಿಮೋನಿಯಲ್ಲಿ ಹೇಳ್ತಾ ಹೋದ್ರು. ಹಾಗೇನೆ ನಾನು ಶಿವಂಬು ಜೀವಾಮೃತ ಅನ್ನೋ ಒಂದು ಬುಕ್ನ ಪರ್ಚೇಸ್ ಮಾಡಿದೆ ಜಗದೀಶ್ ಸರ್ ಅವ್ರದ್ದು. ಅದನ್ನ ಓದ್ತಾ 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 ನನಗೆ ಗೊತ್ತಾಯಿತು ರಕ್ತದ ಪ್ಲಾಸ್ಮಾದ ಅಂಶವೇ ಯೂರಿನ್. ಹಂಗಾಗಿ ನನಗಿನ್ನ ಕಾನ್ಫಿಡೆಂಟ್ ಬಂತು. ನಾವು ಏನೇನೋ ಹೊರಗಡೆ ಏನೋ ಜ್ಯೂಸ್ ಕುಡಿತೀವಿ, ಏನೋ ಮಾಡ್ತೀವಿ, ಯಾವುದೋ ಕೆಮಿಕಲ್ ತಿಂತೀವಿ, ಅದಕ್ಕಿಂತ ಇದೇನು ತೊಂದರೆ ಇಲ್ಲ ಅಂತ ನನಗೆ ಅನಿಸಿ ನನಗೆ ಇವಾಗ ನಾನು ಸತತವಾಗಿ 1 ತಿಂಗಳಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಾಗೇನೆ ನಾನು ತಿಂಗಳಿಗೆ 2 ಸರಿ ಉಪವಾಸ ಮಾಡ್ತೀನಿ. ಆ 2 ದಿನಾನೂ ನಾನು ಯೂರಿನ್ ಫಾಸ್ಟಿಂಗ್ ಮಾಡ್ತೀನಿ. ಹಾಗಾಗಿ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮೊದಲು ನನಗೆ ಮಾನಸಿಕ ಒತ್ತಡ ಇತ್ತು, ಜಾಸ್ತಿ ಟೆನ್ಷನ್ ಮಾಡ್ಕೊತಿದ್ದೆ ನಾನು. ಮತ್ತು ನನಗೆ ಚೆನ್ನಾಗಿ ನಿದ್ದೆ ಬರ್ತಿರ್ಲಿಲ್ಲ ರಾತ್ರಿ ಹೊತ್ತು, ಏನೇನೋ ಕೆಟ್ಟ ಆಲೋಚನೆ ಆ ಥರ ಈ ಥರದ್ದೆಲ್ಲ ಅನ್ನಿಸ್ತಾ ಇತ್ತು. ಈಗ ನನ್ನಲ್ಲಿರೋಂತಹ ತುಂಬ ಹೇಳ್ಬೇಕು ಅಂದರೆ ನನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ. ಹಾಗೆ ನನ್ನಲ್ಲಿರುವಂತಹ ತುಂಬ ಈ ನೋವುಗಳಾಗಿರ್ಬೋದು, ನನ್ನ ಆಲೋಚನೆ ಮತ್ತು ನನ್ನ ಒತ್ತಡ ಪ್ರತಿಯೊಂದನ್ನು ಕೂಡ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಯೂರಿನ್ ಥೆರಪಿಯನ್ನು ಆದಷ್ಟು ಯಾರು ಸ್ಟಾರ್ಟ್ ಮಾಡಿಲ್ಲ, ನಮ್ಮ ಕ್ಲಾಸಲ್ಲಿ ಬಂದಿರೋವರೇ ತುಂಬ ಜನ ಸ್ಟಾರ್ಟ್ ಮಾಡಿರಲ್ಲ. ಯಾಕೆಂದರೆ ಅವ್ರ ಮನಸ್ಥಿತಿಗಿನ್ನ ಒಪ್ತಿರಲ್ಲ. ಯಾಕೆಂದರೆ ರಕ್ತದ ಇನ್ನೊಂದು ಭಾಗನೇ. ಈಗ ನಾವು ನಮ್ಮ ದೇಹದಲ್ಲಿ ಹೆಂಗೆ ನಮ್ಮ ಹಾರ್ಟ್ ಬ್ಲಡ್ನ ಹೆಂಗೆ ಸರ್ಕ್ಯುಲೇಷನ್ ಮಾಡುತ್ತೆ, ಹಾಗೇನೆ ಅಲ್ವಾ ನಮ್ಮ ಯೂರಿನ್ ಅನ್ನೋದು ಕೂಡ. ಯಾರು ಸ್ಟಾರ್ಟ್ ಮಾಡಿಲ್ಲ ಎಲ್ಲರಿಗೂ ಕೇಳ್ಕೊಳ್ಳೋದು ನಾನು ಇಷ್ಟೇ, ಯಾವುದೇ ₹1 ಖರ್ಚಿಲ್ಲದಂತಹ ಅಂತೆ ನಿಮ್ಮ ಆರೋಗ್ಯವನ್ನು ಸ್ವಚ್ಛಂದವಾಗಿ ಕಾಪಾಡ್ಕೋಬೇಕು ಅಂತಂದರೆ ನೀವು ಹಿಂದೆ ಯೂರಿನ್ ಥೆರಪಿಯನ್ನು ಸ್ಟಾರ್ಟ್ ಮಾಡಿ, ಅದನ್ನು ನೀವು ಕಂಟಿನ್ಯೂ ಮಾಡಿ. ಅದರಿಂದ ದೀರ್ಘಾಯುಷ್ಯ ಕೂಡ ಬರುತ್ತೆ. ಹಾಗೆ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿರೋಂಥ ಕ್ಯಾನ್ಸರು ಕೂಡ ಕ್ಯೂರ್ ಆಗುತ್ತೆ. ಅಷ್ಟು ಪುರಾವೆಗಳಿದೆ. ಅದರಲ್ಲಿ ಆ ಬುಕ್ನ ತೆಗೆದು ನಾವು ಓದ್ತಾ ಇದ್ರೆ ಅದು ಒಂಥರ ರೋಮಾಂಚಕಾರಿ. ಅದು ನೋಡ್ತಾ ಇದ್ರೆ ದಿನ ಒಂದೊಂದು ಟೆಸ್ಟಿಮೋನಿಯಲ್ ನೋಡ್ತಾ ಇದ್ರೂ ಒಂದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಅಷ್ಟು ಅದು ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ಯಾರೆಲ್ಲ ನಮ್ಮ ಬಂಧು ಮಿತ್ರರಿದ್ದೀರಾ ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ಳೋದಿಷ್ಟೇ, ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಅವರೆಲ್ಲ ಹಿಂದಿನಿಂದನೇ ಸ್ಟಾರ್ಟ್ ಮಾಡಿ ಅದನ್ನು ಬೆಳೆಸ್ಕೊಳ್ಳಿ ದೀರ್ಘಾಯುಷಿಗಳಾಗಿ. ಮತ್ತು ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳನ್ನ ಎಲ್ಲ ನಿವಾರಿಸ್ಕೊಳ್ಳಿ ಅಂತ ನಾನು ಈ ವೇದಿಕೆಯಲ್ಲಿ ಕೇಳ್ಕೊತಾ ಇದ್ದೀನಿ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ, ಸದಾವಕಾಶವಾಗಿ ಕೇಳಿಸ್ಕೊಂಡಂಥ ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ತಾಯಿ ಇಷ್ಟೊತ್ತು ತನಕ ಒಳ್ಳೆ ಸ್ಪೀಚ್ ಕೊಟ್ಟರು ಯೂರಿನ್ ಥೆರಪಿ ಬಗ್ಗೆ, ರಿಯಲಿ ಅಪ್ರಿಷಿಯೇಟ್. ಈಗ ಪ್ರೆಸೆಂಟ್ನಲ್ಲಿ ಎವರಿಬಡಿ ಸಫರ್ ಫ್ರಮ್ ಡಿಸೀಸ್ ಅಂಡ್ ಎವರಿಬಡಿ ಟೇಕಿಂಗ್ ಅಲೋಪತಿಕ್ ಮೆಡಿಕೇಶನ್. ದಿಸ್ ವೆರಿ ಬ್ಯಾಡ್. ಆ ತಿಂದಿರೋ ಮಾತ್ರೆ ಎಕ್ಸೆಪ್ಟ್ ಆಗೋದು ಇದರ್ ಯೂರಿನ್ ಆರ್ ಫೀಸಸ್. 1. 2, ನೋ ಬಡಿ ಈಸ್ ಈಟಿಂಗ್ ಆರ್ಗ್ಯಾನಿಕ್ ಫುಡ್. ಆರ್ಗ್ಯಾನಿಕ್ ಫುಡ್ ಅಲ್ಲಿ ಎಸ್ಪೆಷಲಿ ಬೀಟ್ರೂಟು, ಕ್ಯಾರೆಟ್ ಅಲ್ಲಿ ಆಫ್ ಬಾಯ್ಲ್ಡ್ಗಳನ್ನ ತಿಂದು ನೈಟ್ ಉಪವಾಸ ಮಾಡಬೇಕು. ಬೆಳಗ್ಗೆ ಯೂರಿನ್ ಪಾಸ್ ಮಾಡಿದಾಗ ರೆಡಿಶ್ ಯೂರಿನ್ ಬರ್ತದೆ. ದಟ್ಸ್ ವೆರಿ ಪವರ್ಫುಲ್. ಅರ್ಥ ಆಯ್ತಲ್ಲ? ಈಗ ಇನ್ನೂರಬಲ್ಲಿ ಎವರಿಬಡಿ ಇಸ್ ಸಿಕ್. ಡಯಾಬಿಟಿಸ್ ಮಾತ್ರ ತಾಳ್ತೀರಾ, ಬೀಪ್ ಮಾತ್ರ ತಾಳ್ತೀರಾ. ಆ ಕೆಮಿಕಲ್ ಎಲ್ಲಿಂದ ಬರಬೇಕು? ಯೂರಿನ್ ಬರಬೇಕು, ಇಲ್ಲಿ ಕಕ್ಕಸಿಂದ ಬರಬೇಕು. ಡೋಂಟ್ ಡ್ರಿಂಕ್ again this. If you are healthy, who is healthy? Nobody is healthy. One other way you are sick. ಇಲ್ಲ ಮೈಕೆ ನೋವು, ಜಾಯಿಂಟ್ ನೋವು, ಆ ನೋವು, ಈ ನೋವು ಮಾತ್ರ ಹೇಳ್ತೀರ. Every tablet is in the urine. Before taking, confirm you do fasting, not intermittent fasting ಮಾಡದೆ ಅವರು ಅಟ್ಲೀಸ್ಟ್ ನೈಟ್ ಫುಡ್ ಬಿಡಿ. ಅದನ್ನ ಫಿಲ್ಟರ್ ಮಾಡಿ ಕುಡಿಬೇಕು. ಯೂರಿನ್ ಥೆರಪಿ ಮೊರಾರ್ಜಿ ದೇಸಾಯಿ ಮಾಡ್ತೀನಲ್ಲ, ಅವಾಗ ಯಾವ ಕೆಮಿಕಲ್ ಇರಲಿಲ್ಲ, ಯಾವ ಕಾಯಿಲೆ ಇರಲಿಲ್ಲ. ಆದ್ರೆ ಅವ್ನಿಗೆ ಯಾಕೆ ಕಿಡ್ನಿ ಫೇಲ್ ಬಂತು ಅಂತ ಅಂದರೆ ಮಿಸ್ಟ್ರಿ, ನನಗೆ ಗೊತ್ತಿಲ್ಲ ಏನಾಯಿತು ಅಂತ ಆಗಿನ ಕಾಲದಲ್ಲಿ. ಸೊ ಯೂರಿನ್ ಫಿಲ್ಟ್ರೇಷನ್ ಮೆಥಡ್ ಬೇರೆ ಇದೆ, ದಟ್ ಇಸ್ ಸೆಂಟ್ರಿಫಿಕೇಶನ್ ಅಂತ. ಸೆಂಟ್ರಿಫ್ಯೂಸ್ ಮಾಡಿ ಅದನ್ನು ಯೂರಿನ್ ಕೆಮಿಕಲ್ ಮೆಡಿಸಿನ್ ತೆಗೆದುಬಿಟ್ಟು ಆಮೇಲೆ ಕೊಡ್ತಾರೆ. ದಟ್ ಸೆಂಟ್ರಿಫಿಕೇಶನ್ ಇಸ್ ನಾಟ್ ಪಾಸಿಬಲ್ ನಾವು. ಅವಾಗ ಮೊರಾರ್ಜಿ ದೇಸಾಯಿ ಅಮೆರಿಕನ್ ತರಿಸ್ಕೊಂಡ್ರು ಇನ್ಸ್ಟ್ರೂಮೆಂಟ್ನ ಸೆಂಟ್ರಿಫಿಕೇಶನ್. ಈ ಇಂಡಿಯಾದಲ್ಲಿ ಈಗ ಅವೈಲೇಬಲ್ ಇಲ್ಲ. ಈಗ ತಾಯಿ ಹೇಳಿದ್ರು, ಈ ಯಾವ ಡಾಕ್ಟರ್ ನಗ್ತಾನೆ, ಓಹೋ ಇವ್ರಿದ್ರಪ್ಪ ನಮಗೂ ಚೆನ್ನಾಗಿ ಕೊಡಿ ಅಂತ. ಇಲ್ಲ, ಶ್ರೇಷ್ಠವಾದದೆ ಪ್ರೊವೈಡೆಡ್ ಇಫ್ ಯುವರ್ ಬಾಡಿ ಈಸ್ ಪ್ಯೂರ್. In America it is also called fecal transplant. I just now checked it. అంటే ఇది సంథింగ్ మలంద యారికి యాంటీబయాటిక్స్ యూజ్ ಮಾಡಿ ಬ್ಯಾಕ್ಟೀರಿಯಲ್
ಹಾಳಾಗ್ಬಿಡುತ್ತೆ. ಅವ್ರಿಗೆ ಯಾರ ಡಿಸೀಸ್ ಬಂದರೆ ಕ್ಯೂರ್ ಆಗಲ್ಲ, ಯಾಕಂದ್ರೆ ಬ್ಯಾಕ್ಟೀರಿಯಾ ಸೂಪರ್ ಬ್ಯಾಕ್ಟೀರಿಯಾ ಆಗಿಬಿಡ್ತದೆ. ಅದಕ್ಕೆ ನಮ್ಮ ಫ್ರೆಂಡ್ ಮಗ ಅವ್ರು ವೆಜಿಟೇರಿಯನ್, ಅವನಿಗೆ ಫೀಕಲ್ಗೆ ದುಡ್ಡು ಕೊಡ್ತಾರೆ $. ಅದೇ ಹೇಳಿದ್ದು ಮೇಡಮು, ಅದು ಯಾರಂದ್ರೆ ಅದು ಕುಡಿದ್ರೆ ಹೋಗ್ಬಿಡ್ತಾರೆ. ವೆಜಿಟೇರಿಯನ್ನು ಆರ್ಗ್ಯಾನಿಕ್ ಕುಡಿದ್ರೆ ಅವರೇ ಯಾವುದು ಹೊಡಿಬೇಕು. ಅವರ ಫೀಕಸ್ ತಗೊಂಡು ಬ್ಯಾಕ್ಟೀರಿಯಾ ಸಪ್ರೇಟ್ ಮಾಡಿ ಒಳ್ಳೆ ಬ್ಯಾಕ್ಟೀರಿಯಾ ಐಡೆಂಟಿಫೈ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಇವಾಗಲೇ ಚೆಕ್ ಮಾಡಿದ್ವಿ ಎಷ್ಟು ದುಡ್ಡು ಗಂಟ 1,60,000 ಫೀಕಲ್ ಟ್ರಾನ್ಸ್ಪ್ಲಾಂಟ್ ಮೋಷನ್ ಇಂದ. ಅದು ಲೇಟೆಸ್ಟ್ ಟೆಕ್ನಾಲಜಿ. ಈಗ ನಗ್ತಾ ಇದಾರಲ್ಲ ಅದೆಲ್ಲ ಟೆಕ್ನಾಲಜಿ, ಆಕ್ಚುಲಿ ಪ್ರೂವನ್ ಟೆಕ್ನಾಲಜಿ. ವಿಕಿಪೀಡಿಯಾದಲ್ಲ ಇದೆ ಫೀಕಲ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಇದೆ. ಅದೇ ಅದು ಸೈನ್ಸ್ ಅಂತ ಹೇಳಿದ್ರೆ ಎಲ್ಲರೂ ಯೂಸ್ ಮಾಡ್ತಾರೆ. ಅದಕ್ಕೆ 1 ಲಕ್ಷ 2 ಲಕ್ಷ ತಗೊಳ್ತಾರೆ. ಯಾರ್ದೋ ಉತ್ಸಾಹ ಯಾರ್ದೋ ಮೋಷನ್, ನಮ್ದಲ್ಲ. ಯಾಕಂದ್ರೆ ಅವ್ರಿಗೆ ಒಳ್ಳೆ ಫುಡ್ ಕೊಡ್ಬೇಕಲ್ಲ, ಆರ್ಗ್ಯಾನಿಕ್ ಫುಡ್, ಬೀಟ್ರೂಟ್ ಕ್ಯಾರೆಟ್ ಎಲ್ಲಿ ಸಿಗ್ತದೆ? ಯಾಕೆ ಹಳ್ಳಿಯಿಂದ ಅಲ್ಲಿ ಅವ್ರಿಲ್ಲ. ಸುಮ್ಮನೆ ಅವನು ಹೇಳ್ತಾನೆ ಎಲ್ಲೋ ಜಾಬ್ ಇದ್ರು, ಯಾಕಪ್ಪ ಚೆನ್ನಾಗಿ ತಿನ್ಬಿಟ್ಟು ನನ್ನ ಮೋಷನ್ ಕೊಡ್ತಾ ಇದ್ದೆ, ದುಡ್ಡು ಬರ್ತಾ ಇದೆ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ, ನಂಗೆ ದುಡ್ಡು ಬರ್ತಾ ಇದೆ, ಯಾಕೆ ನಾನು ಜಾಬ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ ಸಂದು. ಇವಾಗ ಜಸ್ಟ್ ಕನೆಕ್ಟ್ ಆಯ್ತು. ಥ್ಯಾಂಕ್ ಯು. ಏರಿಯಾದಲ್ಲಿ ಇರ್ತಾರಲ್ಲ ಗುಡ್ಡಗಾಡು ಜನಗಳು ಅವ್ರದ್ದು ಮಲನ ತೆಗೆದು ಟ್ಯಾಬ್ಲೆಟ್ ಮಾಡ್ತಾರೆ. ಸ್ನೇಹಿತರೆ, ಸಾರ್ ಹೇಳೋದು ಸತ್ಯ. ಮೊನ್ನೆ ಒಂದು ಉದಾಹರಣೆ ಒಬ್ರು ಕಾಲ್ ಮಾಡಿದ್ರು. ಏನಂತಂದ್ರೆ ಅವರು ಅಮೆರಿಕಾದಲ್ಲಿ ಜಾಬ್ ಮಾಡ್ತಾ ಇದ್ರು. ಅವ್ರಿಗೆ ತೀವ್ರ ಕಾಯಿಲೆಗಳು ಬಂದಿದೆ, ಭಯಾನಕರ ಕಾಯಿಲೆಗಳ, ಯಾವುದಿಂದನೂ ವಾಸಿ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಡಾಕ್ಟರ್ಸ್ ಏನ್ ಮಾಡಿದ್ರೆ ಏನು ಕೆಲಸ ಯಾವುದು ಎಷ್ಟೇ ಮದ್ದು ಕೊಟ್ಟರು ಕೆಲಸ ಮಾಡ್ತಾ ಇಲ್ಲ. ಅವಾಗ ಏನ್ ಮಾಡಿದ್ರು, ಸರ್ ಇದೆಲ್ಲ ಪಿಕಲ್ ಟ್ರಾನ್ಸ್ಪ್ಲಾಂಟ್ ಅಂತ, ಪಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಮಲದಿಂದ ಒಂದು ಅದ್ಭುತ, ಒಂದು ಪವರ್ಫುಲ್ ಟ್ಯಾಬ್ಲೆಟ್ಸ್. ಏನಿಲ್ಲ, ಏನು ಪವರ್ಫುಲ್ ಇಲ್ಲ, ಒಳ್ಳೆ ಬ್ಯಾಕ್ಟೀರಿಯಾ. ಆ ಮಲದಿಂದ ಏನ್ ಸಿಗತ್ತೆ, ಆಲ್ರೆಡಿ ಅವ್ರಿಗೆ ಏನಾಗಿರ್ತದೆ, ಆಟೋ ಇಮ್ಯೂನ್ ಡಿಸೀಸ್ ಅಂತ ಒಂದಿದೆ. ಅಂದ್ರೆ ಯಾವ ಕಾಯಿಲೆ ಆದ್ರೂ ಆಟೋ ಇಮ್ಯೂನ್ ಡಿಸೀಸ್. ಆಟೋ ಅಂದ್ರೆ ಇನ್ನು ಆಕಾಶನ್ ಬರಲ್ಲ, ಇದೆಲ್ಲ ನಾವು ವ್ಯಾಕ್ಸಿನ್ ಕೊಟ್ಟು ಕ್ರಿಯೇಟ್ ಮಾಡೋದು. ದಟ್ ಲೀಡ್ಸ್ ಟು ಆಟೋ ಇಮ್ಯೂನ್ ಡಿಸೀಸ್ ಇನ್ ದ ಫ್ಯೂಚರ್. ಟು ಬಿಲ್ಡ್ ಎ ಗುಡ್ ಬ್ಯಾಕ್ಟೀರಿಯಾ ಇನ್ ದ ಗಟ್, ಸಾರ್ ಹೇಳಿದಂಗೆ ಓನ್ಲಿ ಟು ರೆಮಿಡಿ. ನೀವೆಲ್ಲ ಪೂಜೆ ಮಾಡ್ತೀರಾ, ಬೆಳಗ್ಗೆ ಮರ ಸುತ್ತೀರಾ. ಯಾವ ಮರ? ಅರಳಿ ಮರ, ಬೇವಿನ ಮರ. ಅದು ಕ್ಯೂಪಿಡ್ ಸಿಗುತ್ತೆ, ಫೈಕಸ್ ಸಿಗ್ಲೋಸಿಯಸ್ ಅಂತ ಅರಳಿ ಮರ. ನಿಮ್ದು ಅಜಾರಿಟಿಸ್ ಸಿಗುತ್ತೆ. ಡೈಲಿ 20 drops ತಗೊಳ್ಳಿ, ಯು ವಿಲ್ ಹ್ಯಾವ್ ಗುಡ್ ಬ್ಯಾಕ್ಟೀರಿಯಾ ಇನ್ ದ ಗಟ್. ದಟ್ಸ್ ಆಲ್. ದಟ್ ಇಸ್ ಸೀಕ್ರೆಟ್ಸ್ ಆಫ್ herbs. Earth is a magical box. Open your brain and see and eyes. What brain doesn't know, I will not see. What brain doesn't know, I will not see. ಕಣ್ಣಲ್ಲಿ ನೋಡೋದಲ್ಲ, ಕಣ್ಣಲ್ಲಿ ನೋಡ್ಕೊಂಡು ಆಕ್ಸೆಪ್ಟ್ ಮಾಡಿರ್ತಾರ, ಬ್ರೈನ್ ಎಲ್ಲಿ ಹೋಗ್ತದೆ. ಅದಕ್ಕೆ ಬ್ರೈನ್ಗೂ ಐಸು ಕನೆಕ್ಷನ್ ಇರಬೇಕು. ಅವ್ರಿಗೇನಾಯ್ತೆ, ಇದು ಕೊಟ್ಟಿದ್ರು ಆ ಪಿಕಲ್ ಟ್ರಾನ್ಸ್ಪ್ಲಾಂಟ್ ಇಂದ ಬಂದಿದ ಮೇಲೆ, ಅಂದ್ರೆ ಆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಅವ್ರಿಗೆ ಇರೋಂಥ ಆಟೋ ಇಮ್ಯೂನ್ ಡಿಸೀಸ್ ಹೋಗ್ಬಿಟ್ಟು ಅವ್ರು ಮತ್ತೆ ತಿರ್ಗಾ ಆರೋಗ್ಯವಂತರಾದ್ರು. ನೋಡಿ, ಸಾರ್ ಹೇಳಿದ್ದು ಸತ್ಯ. ಅಂದ್ರೆ ಆ ಪಿಕಲ್ ಟ್ರೀಟ್ಮೆಂಟ್ ಇಂದ ಅವ್ರಿಗಿರೋಂಥ ಆಟೋ ಇಮ್ಯೂನ್ ಡಿಸೀಸ್, ವರ್ಲ್ಡ್ ಅಲ್ಲಿ ಇರುವಂಥ ಎಲ್ಲ ಮೆಡಿಸಿನ್ಸ್ ಯೂಸ್ ಮಾಡಿ ಇನ್ನು ಏನು ಸಾಧ್ಯವಿಲ್ಲ ಅಂದ್ರೆ ಇದು ಯೂಸ್ ಮಾಡಿದ್ದಾರೆ. ಇದು ಆಗ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಮ್ಮ ಬಾಡಿನೇ, ಈಗ ಮೇಡಮ್ ಹೇಳ್ತಾ ಇದ್ರು, ನಮ್ಮ ದೇಹವೇ ದೇವಾಲಯ. ಅಂದ್ರೆ ಅದ್ರ ಹೊರಗಡೆ ತಯಾರಾಗುವಂಥದ್ದು ಹಾಗೆ ಇರ್ತದೆ. ಅಂದ್ರೆ ಯಾವುದಕ್ಕೂ ಏನು ಯೂಸ್ ಮಾಡಬೇಕು ಅದು ಇಂಪಾರ್ಟೆಂಟ್. ಈಗ ಸರ್ ಜಗನ್ನಾಥ್ ಸರ್ ಹೇಳ್ತಾ ಇದ್ರು, ಪ್ರತಿಯೊಂದು ಮೂತ್ರ ಕುಡಿಯೋಕ್ಕಾಗಲ್ಲ ಅಂತ. ಅದಕ್ಕೆ ನಾವು 365 ದಿವಸ ಈ ಕಾರ್ಯಕ್ರಮದಲ್ಲಿ ಪ್ರಧಾನವಾಗಿ ಹೇಳೋದಂದ್ರೆ ಮೂತ್ರ ವಿಧಾನ ಅಂತ ಹೇಳ್ಕೊಡ್ತೀವಿ. ಏನಿದೆ ಮೂತ್ರ ವಿಧಾನದಲ್ಲಿ? ಒಳ್ಳೆಯ ಡೈಟ್, ಅಂದ್ರೆ ತಿಳಿ ಆಹಾರ, ಲೈಟ್ ಫುಡ್ ತಿನ್ನಬೇಕು, ಸಹಜ ಆಹಾರ ತಿನ್ನಬೇಕು. ಆದಷ್ಟು ನೈಟ್ ಟೈಮು ಓನ್ಲಿ ಸಹಜ ಆಹಾರ, ಅಂದ್ರೆ ವೆಜಿಟೇಬಲ್ಸು ಇಷ್ಟು ಮಾತ್ರ ತಿನ್ಬೇಕು. ಅಂದ್ರೆ ವೆಜಿಟೇಬಲ್ ಸಲಾಡ್ ತಿನ್ನಬೇಕು. ಇದೆಲ್ಲ ತಿಂದರೆ ಬೆಳಗ್ಗೆ ಬರೋ ಮೂತ್ರ ಅದ್ಭುತವಾಗಿರುತ್ತೆ. ಅದೊಂದೇ ಅಲ್ಲ, ಇಡೀ ದಿನನೂ ತಿನ್ನಬೇಕಾಗಿರೋದು ಸಮಗ್ರ ಜೀವನ ಆಹಾರ. ಸಮಗ್ರವಾಗಿರೋ ಆಹಾರ ತಿಂದರೆ ನೀವು ಬರೋ ಮೂತ್ರನೂ ಪವರ್ಫುಲ್ ಆಗಿರ್ತದೆ. ಪ್ರತಿಯೊಂದು, ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ, ನೀವು ಅಂದರೆ ಇದು ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಕಾರ್ಡಿಯಾಲಜಿಸ್ಟ್ ಇದ್ದಾರಲ್ಲ, ಅವರು ಈ ಹಾರ್ಟ್ ಪ್ರಾಬ್ಲಮ್ಸು ಇಂಥ ಪರಿಸ್ಥಿತಿಯಲ್ಲಿ ಅವರು ಒಂದು ಬ್ಲಡ್ ಕ್ಲಾಟ್ಗೂ ಒಂದು ಇಂಜೆಕ್ಷನ್ ಕೊಡ್ತಾರೆ, ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ. ಅದು ಯೂರಿಯೋಕೆನಸೆ. ಆ ಇಂಜೆಕ್ಷನ್ ಯಾವ್ದು ತಯಾರಾಗುತ್ತೆ ಗೊತ್ತಾ? ನೀವು ಗೂಗಲಲ್ಲಿ ಹೊಡಿ, ಬೇಕಾದ್ರೆ ಈಗಲೇ ಹೇಳ್ತಾ ಇದ್ದೀನಿ. ಯೂರಿಯೋಕೆನಸೆ, URIOKNASE. ಇದೊಂದು ಎಂಜೈಮ್. ಈ ಎಂಜೈಮು
ಆ ಇಂಜೆಕ್ಷನ್ ಮುಖಾಂತರ ಕೊಟ್ಟರೆ ಅವರು ಈ ಹಾರ್ಟ್ ಆಪರೇಷನ್ ಆಗುವಾಗ ಈ ಬ್ಲಡ್ ಕ್ಲಾಟ್ ಆಗಲ್ಲ. ಬ್ಲಡ್ ಕ್ಲಾಟ್ ಆಗಿದ್ದೆಲ್ಲ ನೋಡ್ಕೊತದೆ ಈ ಎಂಜೈಮ್, ಈ ಇಂಜೆಕ್ಷನ್. ಇದು ಯಾವುದರಿಂದ ತಯಾರಾಗುತ್ತೆ ಗೊತ್ತಾ? ನಮ್ಮ ಸ್ವಮೂತ್ರದಿಂದ ತಯಾರಾಗುತ್ತೆ. ಇದು ತುಂಬಾ ಕಾಸ್ಟ್ಲಿ ಇಂಜೆಕ್ಷನ್, ಇದು ಅರ್ಥ ಮಾಡ್ಕೊಳ್ಳಿ ನೀವು. ಅಷ್ಟು ಸುಲಭ ಅಲ್ಲ ನಾನು ಹೇಳ್ತಾ ಇರೋದು. ನೀವು ಇದು ಚೆಕ್ ಮಾಡ್ಕೊಳ್ಳಿ, ಈಗ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಈ ತರ ಸ್ನೇಹಿತರೆ, ಈ ಸ್ವಮೂತ್ರದಲ್ಲಿ ಸಮುದ್ರ ಪಾನ ಮಾಡೋದು ಹೇಗೆ ಅಂತ ನಮ್ಮ ಮಹಾತಾರ ಟಿವಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು 10 ವಿಡಿಯೋಗಳು ಮಾಡಿದ್ದೀವಿ. ಅದಕ್ಕೂ ಮೂತ್ರ ಕುಡಿಯೋ ವಿಧಾನ, ಮೂತ್ರ ಚಿಕಿತ್ಸಾ ವಿಧಾನಗಳು ತುಂಬಾ ಆಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ದಯವಿಟ್ಟು ಅದು ಪಾಲನೆ ಮಾಡಿ, ಓಕೆ? ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ಕೆಳಗಡೆ ಇರುವಂಥ ಶಾಸ್ತ್ರೀಯತೆ ಅರ್ಥ ಆಗುತ್ತೆ. ಇನ್ನೊಂದು ವಿಷಯ ಇಲ್ಲೇನಂದ್ರೆ, ಈ ಮೂತ್ರ ಅನ್ನೋದು ಅದೇ ಈಗಾಗಲೇ ಹೇಳಿದ ಪ್ರಕಾರ ಇದರಲ್ಲಿ 17 ಸಾಲ್ಟ್ಸ್ ಇದೆ. 17 ಸಾಲ್ಟ್ಸ್ ಅರ್ಥ ಮಾಡ್ಕೊಳ್ಳಿ. 17 ಲವಣಗಳಿದೆ. ಎರಡನೇದು 4 ಎಂಜೈಮ್ಗಳಿದೆ, 5 ಹಾರ್ಮೋನ್ಗಳಿದೆ. ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಇದೆ ಇದರಲ್ಲಿ. ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳಿ. ಅಂದರೆ ಅಂತ ಅದ್ಭುತವಾದ ಜಲ ಇದು. ಇದನ್ನು ಉಪಯೋಗಿಸ್ಕೊಳ್ಳಿ. ಆದಷ್ಟು ಇನ್ನೂ ಹೆಚ್ಚು ಮಾಹಿತಿ ಬೇಕಂದ್ರೆ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅಟೆಂಡ್ ಆಗ್ತಾ ಹೋಗಿ. 365 ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲ ವಿಡಿಯೋಗಳು ಒಂದ್ಸತಿ ನೋಡಿ. ಥ್ಯಾಂಕ್ ಯು. Hello. Each and everybody having bike or car. Okay. Every 2,000 kilometers, 3,000 kilometers, after 1 month, you are giving, 2 months, you are giving for servicing. We have to do service our bike or car. We don't know how to service our body. In Ayurveda, have 5 detoxification procedure called Panchakarma. Vamana, Virechana, Nasya, Vasti, Raktamukshi. Yoga has 6 detoxification procedure called Sakriya. Dhoti, Neti, Tatak, Vasti, Nauli. That each and everything you can do in your home. No need to go medical and big platform, nothing. Okay. That we should do everybody in the home 6 months once detoxification procedure in our body. We are doing our bike servicing, car servicing. We should do our body servicing to cleanse our body, detox our body. Okay. 1000 years back, Indian people doing Ekadashi Vrata, 15 days once. 2-3 years back, that newspaper came. European one doctor developed immunotherapy for detoxification of body, deep immunotherapy. 36 hours of fasting without food or without water. 1000 years back, Indian people doing that. Ekadashi Vrata. That if you do, never get cancer type dangerous disease. If you do Ekadashi Vrata, 15 days once. If you do 6 months once, 6 detoxification procedure in yoga, 5 detoxification procedure in Ayurveda, that you can do in your home, you never get disease. So we are forgetting our Indian culture, Indian tradition, we are following Western culture, so we are suffering. Understood? Namaste. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದನ್ನು ಸರ್ ನೀವು ರಿಮೈಂಡ್ ಮಾಡಿದ್ರಿ ಎಲ್ಲ ನಮ್ಮ ಇಂಡಿಯನ್ ಸಿಸ್ಟಮ್ಸ್ ಅಂತ. ಸ್ನೇಹಿತರೆ, ಈ 365 ಡೇಸಲ್ಲಿ ಅಂದರೆ ನಮ್ಮ ಮಹಾತಾರ ಟಿ ವಿ ಅಂತ ಇದೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ? ಓಕೆ, ವೆರಿ ಗುಡ್. ಇನ್ನೂ ಯಾರಾದರೂ ಮಾಡ್ಕೊಳ್ಳಿ. ಇನ್ನೊಂದು ಇದರಲ್ಲಿ ನೋಡಿ, ಹಲವಾರು ಪದ್ಧತಿಗಳು. ಅಭ್ಯಂಗ ಸ್ನಾನ ಅಂದರೆ ಮತ್ತೆ ಉಪವಾಸ, ಅದನ್ನು ಮಧ್ಯಂತರ ಉಪವಾಸ ಅಲ್ವಾ? ಸೊ ಈ ರೀತಿಯಲ್ಲಿ ಸಮಗ್ರ ಜೀವನ ಶೈಲಿ, ಸಮಗ್ರ ಜೀವನ ಆಹಾರ ಎಷ್ಟು ಇದೆ ಅಂದರೆ 1-2 ಅಲ್ಲ, ಎಷ್ಟೋ ಪದ್ಧತಿಗಳಿದೆ. ಅವೆಲ್ಲನೂ ಕೂಲಂಕಷವಾಗಿ ತಿಳಿಸ್ಕೊಟ್ಟಿದ್ವಿ. ಎಲ್ಲ ಪಾಲನೆ ಮಾಡಿ.